Hello students, welcome to our chemistry studio. Today's topic is significant figure. So what is the significant figure? It means significant figure ಅಂದರೆ ಯಾವುದೇ ಒಂದು ಡಿಜಿಟ್ನ ಮೆಷರ್ ಮಾಡಬೇಕಾದ್ರೆ ಅದಕ್ಕೆ ಅಕ್ಯುರೆಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಅಕ್ಯುರೆಸಿ ಆಫ್ ಮೆಜರ್ಮೆಂಟ್ ಮಾಡುವಂಥ ಒಂದು ಪ್ರೋಸೆಸ್ಗೆ ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಸಿಗ್ನಿಫಿಕೆಂಟ್ ಫಿಗರ್ನಲ್ಲಿ ಬರ್ತಕ್ಕಂಥ ರೂಲ್ಸ್ಗಳನ್ನು ನಾವು ಕಲ್ತ್ಕೊಳ್ಳೋಣ. ಸೊ ಅದರಲ್ಲಿ ಇಂಪಾರ್ಟೆಂಟಾಗಿ 4 ರೂಲ್ ಬರುತ್ತೆ. ಮೊದಲನೇ ರೂಲ್ ಬಂದ್ಬಿಟ್ಟು ನಾನ್ ಝೀರೋ ಡಿಜಿಟ್ಸ್ ಆಲ್ ಆರ್ ಸಿಗ್ನಿಫಿಕೆಂಟ್ ಫಿಗರ್. ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ಇಲ್ಲಿ ಯಾವುದೇ ಝೀರೋಗಳು ಇಲ್ಲ. ಸೊ ಯಾವುದು ಝೀರೋ ಇಲ್ಲ ಅಂತಂದರೆ ಎಲ್ಲದು ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಹಾಗಿದ್ರೆ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದೆ? 1 2 3 4 5 6. ಸೊ 6 ಸಿಗ್ನಿಫಿಕೆಂಟ್ ಆರ್ ಪ್ರೆಸೆಂಟ್. ಸೊ ನೆಕ್ಸ್ಟ್ ರೂಲ್ ನೋಡಿ, ಸ್ಟಾರ್ಟಿಂಗ್ ಝೀರೋಸ್. ಸೊ ಹಾಗಿದ್ರೆ ಇಲ್ಲೊಂದು ಡೆಸಿಮಲ್ ಪಾಯಿಂಟನ್ನು ನೋಡ್ತಾ ಇದ್ದೀರಾ. ಈ ಡೆಸಿಮಲ್ ಪಾಯಿಂಟನ್ನು ಬಿಫೋರ್ ಮತ್ತು ಆಫ್ಟರ್ ಯಾವುದೇ ಝೀರೋಗಳಿದ್ರೂ ಅದು ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಆಗೋಲ್ಲ. ಸೊ ಆ ಆಫ್ಟರ್ ಡೆಸಿಮಲ್ ಪಾಯಿಂಟ್ನ ನಂತರ ಬರ್ತಕ್ಕಂಥ ಎಲ್ಲ ನಾನ್ ಝೀರೋಸು ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಹಾಗಿದ್ರೆ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಪ್ರೆಸೆಂಟ್ ಇವೆ? 1 2 3 4. ಸೊ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಪ್ರೆಸೆಂಟ್ ಹಿಯರ್. ಸೊ ನೆಕ್ಸ್ಟ್ ರೂಲ್ ನೋಡೋಣ. ಸೊ ನೆಕ್ಸ್ಟ್ ರೂಲ್ ಬಂದುಬಿಟ್ಟು ಝೀರೋಸ್ ಇನ್ ಬಿಟ್ವೀನ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಫಿಗರ್. ಸೊ ಎಕ್ಸಾಂಪಲ್ ನೋಡಿ, ಈ ಒಂದು ಡೆಸಿಮಲ್ ಪಾಯಿಂಟನ್ನು ಈ ಕಡೆಗೂ ಝೀರೋ ಇದೆ, ಈ ಕಡೆಗೂ ಝೀರೋ ಇದೆ. ಆ ಝೀರೋನ ಪಕ್ಕದಲ್ಲಿ ನಾನ್ ಝೀರೋಗಳಿವೆ. ಸೊ ಹಾಗಿದ್ರೆ ಈ ಥರ ಬರ್ತಕ್ಕಂಥ ಎಕ್ಸಾಂಪಲ್ ಅಂದರೆ ಡೆಸಿಮಲ್ ಪಾಯಿಂಟ್ನ ಬಿಫೋರ್ ಮತ್ತು ಆಫ್ಟರ್ ಝೀರೋ ಬಂದರೂ ಅದ್ರ ಪಕ್ಕದಲ್ಲಿರ್ತಕ್ಕಂಥ ನಂಬರ್ ಏನಾದರೂ ನಾನ್ ಝೀರೋ ಆಯಿತು ಅಂತಂದರೆ ಅದರಲ್ಲಿರ್ತಕ್ಕಂಥ ಎಲ್ಲ ನಂಬರ್ಗಳು ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 1 2 3 4 5 6 7 8. ಸೊ ಹಿಯರ್ 8 ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಪ್ರೆಸೆಂಟ್. ದಿಸ್ ಈಸ್ ದ ಥರ್ಡ್ ರೂಲ್. ನೆಕ್ಸ್ಟ್ ರೂಲ್ ನೋಡೋಣ, ಫೋರ್ತ್ ರೂಲ್, ಝೀರೋಸ್ ಆಟ್ ದ ಎಂಡ್. ಸಿಂಪಲ್. ಫಸ್ಟ್ ಎಕ್ಸಾಂಪಲ್ ನೋಡಿ. ಸೊ ಮೇಲಿನ ಎಕ್ಸಾಂಪಲ್ ನೋಡಿರೋ ಹಾಗೆ ಡೆಸಿಮಲ್ ಪಾಯಿಂಟ್ನ ನಂತರ ಮೊದಲು ಬರ್ತಕ್ಕಂತಹ ಯಾವುದೇ ಝೀರೋಗಳು ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಆಗೋಲ್ಲ. ಡೆಸಿಮಲ್ ಪಾಯಿಂಟ್ನ ನಂತರ ಬರ್ತಕ್ಕಂಥ ಎಲ್ಲ ನಾನ್ ಝೀರೋಗಳು ನಮಗೆ ಸಿಗ್ನಿಫಿಕೆಂಟ್ ಫಿಗರ್. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಡೆಸಿಮಲ್ ಪಾಯಿಂಟ್ನ ನಂತರ ಬರ್ತಕ್ಕಂತಹ ನಾನ್ ಝೀರೋಗಳ ಪಕ್ಕದಲ್ಲಿ ಏನಾದರೂ ನಿಮಗೆ ಝೀರೋ ಇತ್ತು ಅಂದರೆ ಅದು ಕೂಡ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಸೊ ಹಾಗಿದ್ರೆ ಈ ಎಕ್ಸಾಂಪಲಲ್ಲಿ ನಮಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಸಿಕ್ತು? 4. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ. ಈ ಡೆಸಿಮಲ್ ಪಾಯಿಂಟ್ ಇನ್ನೇನಾದರೂ ಇಟ್ಟರೆ ನಾವು ಅದರ ಹಿಂದೆ ಇರ್ತಕ್ಕಂಥ ಎಲ್ಲ ಝೀರೋಸ್ ಆ್ಯಂಡ್ ನಾನ್ ಝೀರೋಸ್ ಆಲ್ ಆರ್ ಸಿಗ್ನಿಫಿಕೆಂಟ್ ಫಿಗರ್. ಸೊ ಇಲ್ಲಿರ್ತಕ್ಕಂಥ ಎಲ್ಲ ನಂಬರು ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಸೊ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದ್ದಾವೆ ಇದರಲ್ಲಿ? 6 ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಪ್ರೆಸೆಂಟ್. ಸೊ ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, 1 2 3 0 0 0 ಬಟ್ ಹಿಯರ್ ದೇರ್ ಈಸ್ ನೋ ಡೆಸಿಮಲ್ ಪಾಯಿಂಟ್. ಸೊ ಹಾಗಿದ್ರೆ ಇಲ್ಲಿರ್ತಕ್ಕಂಥ ನಾನ್ ಝೀರೋ ಡಿಜಿಟ್ಸ್ ಮಾತ್ರ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಈ ಝೀರೋಗಳು ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಆಗಲ್ಲ. ಸೊ ಹಾಗಿದ್ರೆ ಈ ಎಕ್ಸಾಂಪಲಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಪ್ರೆಸೆಂಟ್ ಇವೆ? 3 ಸಿಗ್ನಿಫಿಕೆಂಟ್ ಫಿಗರ್. ಸೊ ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಸೊ ಇಲ್ಲಿ ನಾನ್ ಝೀರೋಗಳು ಬಂದುಬಿಟ್ಟು 3 ಇದ್ದಾವೆ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಪವರ್ ಇದೆ. ರಿಮೆಂಬರ್ ಒನ್ ಥಿಂಗ್, ಎಕ್ಸ್ಪೋನೆನ್ಷಿಯಲ್ ಪವರ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಫಿಗರ್. ಸೊ ಹಾಗಿದ್ರೆ ನಮಗೆ ಇಲ್ಲಿರ್ತಕ್ಕಂಥ ನಾನ್ ಝೀರೋ ಎಷ್ಟು? 1 2 3. ಸೊ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಪ್ರೆಸೆಂಟ್. ಸೊ ದಿಸ್ ಈಸ್ ಆಲ್ ಅಬೌಟ್ 4 ರೂಲ್ಸ್ ಆಫ್ ಸಿಗ್ನಿಫಿಕೆಂಟ್ ರೋಲ್. ಸಿಗ್ನಿಫಿಕೆಂಟ್ ಫಿಗರ್ಸ್ನಲ್ಲಿ ಬರ್ತಕ್ಕಂತಹ ಅಡಿಷನ್ ಸಬ್ಸ್ಟ್ರಾಕ್ಷನ್ಗಳ ಮೇಲೆ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ಚೆಕ್ ಮಾಡೋಣ. ರೂಲ್ಸ್ ಬಂದ್ಬಿಟ್ಟು ವೆನ್ ಆ್ಯಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ ರೌಂಡ್ ಆಫ್ ಆನ್ಸರ್ ಟು ದ ಲೀಸ್ಟ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸ್. ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ನಂಬರ್ ಇದೆ, ಇಲ್ಲಿ ಒಂದು ನಂಬರ್ ಇದೆ. 2 ನಂಬರ್ಗಳು ಡೆಸಿಮಲ್ ಪಾಯಿಂಟ್ನಿಂದ ಕೂಡಿವೆ. ಸೊ 2 ನಂಬರ್ಗಳನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ ಇಷ್ಟು ಆನ್ಸರ್ ಬರುತ್ತೆ. ಸಿಂಪಲ್. ಈ ನಂಬರ್ನಲ್ಲಿ ಬರ್ತಕ್ಕಂತಹ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಎಷ್ಟು ನಂಬರ್ಗಳಿವೆ? 3 ನಂಬರ್ಗಳಿವೆ. ಈ ನಂಬರ್ನ ಡೆಸಿಮಲ್ ಪಾಯಿಂಟ್ನ ನಂತರ ಎಷ್ಟು ನಂಬರ್ ಬಂದಿವೆ? 1 ಬಂದಿದೆ. ಅಂದರೆ ದಿಸ್ ಈಸ್ ದ ಲೀಸ್ಟ್ ಡೆಸಿಮಲ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಯಾಕೆ ನಾವು ಲೀಸ್ಟ್ ಡೆಸಿಮಲ್ ಪಾಯಿಂಟನ್ನು ಕನ್ಸಿಡರ್ ಮಾಡ್ಕೊಂಡ್ವಿ ಅಂತಂದರೆ ಈ ಎರಡನ್ನು ಆ್ಯಡ್ ಮಾಡಿದ ಮೇಲೆ ಸಿಗ್ತಕ್ಕಂಥ ಆನ್ಸರನ್ನು
ಎಷ್ಟು ನಂಬರ್ವರೆಗೂ ರೌಂಡ್ ಆಫ್ ಮಾಡಬೇಕು ಅಂದರೆ ಲೀಸ್ಟ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ನಷ್ಟು, ಅಂದರೆ ದಿಸ್ ಈಸ್ ದ ಲೀಸ್ಟ್ ನಂಬರ್ ಆಫ್ ಡೆಸಿಮಲ್ ಪಾಯಿಂಟ್. ಸೊ ಇಲ್ಲಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು 3 ಇದ್ದಾವೆ. ಸೊ ಅಪ್ ಟು 3ವರೆಗೂ ನಾವು ರೌಂಡ್ ಅಪ್ ಮಾಡಬೇಕು. ನಮಗೆ ಸಿಕ್ಕಿರ್ತಕ್ಕಂಥ ಆನ್ಸರ್ ಏನು 16.657. ರೌಂಡ್ ಆಫ್ ಮಾಡಬೇಕಾಗಿರೋದು 3 ನಂಬರ್ವರೆಗೂ. ಹಾಗಿದ್ರೆ ಈ 3rd ನಂಬರ್ನ ಪಕ್ಕದಲ್ಲಿ ಯಾವ ನಂಬರ್ ಇದೆ 5 ಇದೆ. ಸೊ ಈ 5 ಬಂದುಬಿಟ್ಟು 5 ಬಂದಾಗ ಈ ಒಂದು ನಂಬರನ್ನು ನಾವು ಇನ್ಕ್ರೀಸ್ ಬೈ 1 ನಂಬರಿಂದ ಅಂದರೆ ಜಾಸ್ತಿ ಮಾಡಬೇಕಾಗತ್ತೆ. ಸೊ ಆವಾಗ ಇದೇನಾಗುತ್ತೆ, ರೌಂಡ್ ಆಫ್ ಮಾಡಿದಾಗ ರೌಂಡ್ಸ್ ಟು 16.7 ಆಗುತ್ತೆ. ದಿಸ್ ಈಸ್ ಅಬೌಟ್ ದಿ ಆ್ಯಡಿಂಗ್. ನೆಕ್ಸ್ಟು ಸಬ್ಸ್ಟ್ರಾಕ್ಷನನ್ನು ನೋಡೋಣ. ಈ ಸಬ್ಸ್ಟ್ರಾಕ್ಷನಲ್ಲಿ 0.0367. ಸೊ ಇಲ್ಲಿರ್ತಕ್ಕಂಥ ಆಫ್ಟರ್ ಡೆಸಿಮಲ್ ಪಾಯಿಂಟು, ಸೊ 4 ನಂಬರ್ಸ್ ಇವೆ. ಇಲ್ಲಿ 2, 4, 6. ಸೊ ಹಾಗಿದ್ರೆ ಇದರಲ್ಲಿ 6 ಇದೆ, ಇದರಲ್ಲಿ 4 ಇದೆ. ವಿಚ್ ಈಸ್ ಲೀಸ್ಟ್? ದಿಸ್ ಈಸ್ ದ ಲೀಸ್ಟ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ನಂಬರ್ಸ್. ಸೊ ಹಾಗಿದ್ರೆ ಈ 2 ನಂಬರನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಇಷ್ಟು ಆನ್ಸರ್ ಬರುತ್ತೆ. ಈ ಆನ್ಸರಲ್ಲಿ ಎಲ್ಲಿವರೆಗೂ ನಾವು ರೌಂಡ್ ಆಫ್ ಮಾಡಬೇಕು? ಲೀಸ್ಟ್ ನಂಬರ್ನಷ್ಟು. ಸೊ ಇದರಲ್ಲಿರ್ತಕ್ಕಂಥ ಲೀಸ್ಟ್ ನಂಬರ್ ಎಷ್ಟು? 0.367. ಸೊ ಹಾಗಿದ್ರೆ ಅಪ್ ಟು 7ವರೆಗೂ, ಅಂದರೆ ಇಲ್ಲಿ ಬಂದಿರತಕ್ಕಂಥ ಆನ್ಸರ್ ಎಷ್ಟು? 0.0323 ಇದೆ. ಅಪ್ ಟು 3ವರೆಗೂ ನಾವು ರೌಂಡ್ ಆಫ್ ಮಾಡಬೇಕಾಗುತ್ತೆ. ಈ ರೌಂಡ್ ಆಫ್ ಮಾಡಬೇಕಾದ್ರೆ ಈ 3ನ ಪಕ್ಕದಲ್ಲಿ 7 ಇದೆ. ಸೊ ಅಂದರೆ ಇದು ಗ್ರೇಟರ್ ದ್ಯಾನ್ 5 ಇದೆ. ಸೊ ಆವಾಗ ಈ ನಂಬರು ನಮಗೆ 1 ನಂಬರಿಂದ ಇನ್ಕ್ರೀಸ್ ಆಗುತ್ತೆ. ಸೊ ಆವಾಗ ಇದರ ಆನ್ಸರ್ ಏನಾಗುತ್ತೆ? 0.0323 ಇರೋದು 4 ಆಗುತ್ತೆ. ಸೊ ದಿಸ್ ಈಸ್ ದ ಸಬ್ಸ್ಟ್ರಾಕ್ಷನ್. ರಿಮೆಂಬರ್, ಯಾವಾಗ ನಾವು ಆ್ಯಡಿಂಗ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ ಆವಾಗ ಲೀಸ್ಟ್ ನಂಬರ್ ಆಫ್ ಡೆಸಿಮಲ್ ಪಾಯಿಂಟನ್ನು ಕನ್ಸಿಡರ್ ಮಾಡಬೇಕು. ಆ ಡೆಸಿಮಲ್ ಪಾಯಿಂಟ್ ಯಾವುದು ಲೀಸ್ಟ್ ಇರುತ್ತೆ ಅಷ್ಟು ನಂಬರ್ವರೆಗೂ ನಾವು ಬಂದಿರೋ ಅಂತಕ್ಕಂಥ ಆನ್ಸರನ್ನು ರೌಂಡ್ ಆಫ್ ಮಾಡಬೇಕಾಗುತ್ತೆ. ದಿಸ್ ಈಸ್ ದ ಅಬೌಟ್ ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಸೊ ನೆಕ್ಸ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ನಲ್ಲಿ ಬರ್ತಕ್ಕಂತಹ ಮಲ್ಟಿಪ್ಲಿಕೇಶನ್, ಡಿವಿಷನ್ ಮೇಲೆ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. when multiplying or dividing, round the answer to the least number of significant figure. ಅಡಿಷನ್ ಸಬ್ಸ್ಟ್ರಾಕ್ಷನ್ ಇದ್ದರೆ ಡೆಸಿಮಲ್ ಪಾಯಿಂಟ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇತ್ತು ಅಂತಂದರೆ ಲೀಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರನ್ನು ಕನ್ಸಿಡರ್ ಮಾಡ್ತೀವಿ. ಸೊ ನೋಡೋಣ, ಎಕ್ಸಾಂಪಲ್ ನೋಡೋಣ, ಅಂದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್. ಸೊ ಇಲ್ಲಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 3. ಇಲ್ಲಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 2. ಈ 2 ಸಿಗ್ನಿಫಿಕೆಂಟ್ ಫಿಗರ್ಸ್ನಲ್ಲಿ ವಿಚ್ ಈಸ್ ಲೀಸ್ಟ್? ಸೊ ಈ ನಂಬರು ಲೀಸ್ಟ್ ಇದೆ. ಸೊ ಹಾಗಿದ್ರೆ ಈ 2 ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಬಂದಿರೋ ಆನ್ಸರ್ ಇದು. ಸೊ ಹಾಗಾದರೆ ನಾವು ಎಲ್ಲಿವರೆಗೂ ರೌಂಡ್ ಆಫ್ ಮಾಡಬೇಕು? ಲೀಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರನ್ನು ತಗೋಬೇಕು. ಇದರಲ್ಲಿರ್ತಕ್ಕಂತಹ ಲೀಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಅಂದರೆ ಅಪ್ ಟು ಇಲ್ಲಿವರೆಗೂ ನಾವು ರೌಂಡ್ ಆಫ್ ಮಾಡಬೇಕು. ಸೊ 0.056 ಇದೆ. ಗ್ರೇಟರ್ ದ್ಯಾನ್ 5 ಇರೋದ್ರಿಂದ, ಅಂದರೆ ಈ 6ನ ಪಕ್ಕದಲ್ಲಿರೋ ನಂಬರು ಗ್ರೇಟರ್ ದ್ಯಾನ್ 5 ಇರೋದ್ರಿಂದ ಇದರಿಂದ ಈ ನಂಬರ್ 1 ನಂಬರನ್ನು ಇನ್ಕ್ರೀಸ್ ಮಾಡಿಕೊಳ್ಳುತ್ತೆ. ಸೊ ಆವಾಗ ರೌಂಡ್ ಅಪ್ ಟು 0.057 ಆಗುತ್ತೆ. ಸೊ ದಿಸ್ ಈಸ್ ದ ಮಲ್ಟಿಪ್ಲಿಕೇಶನ್. ನೆಕ್ಸ್ಟು ಅದೇ ಥರ ಡಿವಿಷನನ್ನು ಚೆಕ್ ಮಾಡೋಣ. ಸೊ ಇದರಲ್ಲಿರ್ತಕ್ಕಂತಹ ನಂಬರ್ಸ್ ಎಷ್ಟು? ಸೊ ಸಿಗ್ನಿಫಿಕೆಂಟ್ ನಂಬರ್ಸ್ ಎಷ್ಟು? 1 2 3 4 5 6. ಸೊ 6 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಇದರಲ್ಲಿ ಎಷ್ಟಿದೆ? 1 2 3 ಇದೆ. ಸೊ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಸೊ ಕಂಪೇರ್ ಟು ಬೋತ್, ವಿಚ್ ಈಸ್ ಲೀಸ್ಟ್? ದಿಸ್ ಒನ್ ಈಸ್ ದ ಲೀಸ್ಟ್. ಸೊ ಹಾಗಿದ್ರೆ ಈ ಎರಡನ್ನೂ ಡಿವೈಡ್ ಮಾಡಿದಾಗ ಬಂದಿರೋ ಆನ್ಸರ್ ಇಷ್ಟು. ಈ ನಂಬರ್ನಲ್ಲಿ ಅಪ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ವರೆಗೂ ನಾವು ರೌಂಡ್ ಅಪ್ ಮಾಡಬೇಕು. ಸೊ 5 3 4.7. ಅಪ್ ಟು 3ವರೆಗೂ ನಾವು ರೌಂಡ್ ಆಫ್ ಮಾಡಬೇಕು ಅಂತಂದರೆ ನಂಬರನ್ನು ಚೆಕ್ ಮಾಡಿ. ಈ 4ನ ಪಕ್ಕದಲ್ಲಿ 7 ಇದೆ. ಸೊ ಹಾಗಿದ್ರೆ ಇದು ಗ್ರೇಟರ್ ದೆನ್ 5 ಇರೋದ್ರಿಂದ ಈ ನಂಬರಿಂದ 1 ನಂಬರಿಂದ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಆವಾಗ ಈ ನಂಬರ್ ಬಂದುಬಿಟ್ಟು ನಮಗೆ 5 3 4 ಇರೋದು 5 ಆಗುತ್ತೆ. ಸೊ ರೌಂಡ್ಸ್ ಟು 5
3, 5. So this is division. So remember, ಯಾವಾಗ ನಾವು ಮಲ್ಟಿಪ್ಲೈಯಿಂಗ್ ಮತ್ತು ಡಿವೈಡಿಂಗ್ ಮಾಡ್ತೀವಿ ಆವಾಗ ಯಾವ ಲೀಸ್ಟ್ ನಂಬರ್ಗಳನ್ನು ಕನ್ಸಿಡರ್ ಮಾಡಬೇಕು? ಸಿಗ್ನಿಫಿಕೆಂಟ್ ಫಿಗರ್. ಅದೇ ನಿಮಗೆ ಅಡಿಷನ್ ಸಬ್ಸ್ಟ್ರಾಕ್ಷನ್ ಇತ್ತು ಅಂತಂದರೆ ಡೆಸಿಮಲ್ ಪಾಯಿಂಟ್. ಯಾವ ಡೆಸಿಮಲ್ ಪಾಯಿಂಟು? ಲೀಸ್ಟ್ ಡೆಸಿಮಲ್ ಪಾಯಿಂಟ್ ಫಾರ್ ಅಡಿಷನ್ ಆ್ಯಂಡ್ subtraction. Remember those points. This is all about multiplication, division, addition and subtraction. ಸಿಗ್ನಿಫಿಕೆಂಟ್ ಫಿಗರ್ಸ್ನಲ್ಲಿ ಬರ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನು ಅಂದರೆ ರೌಂಡ್ ಆಫ್ ಫಾರ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಈ ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿಗೆ ರೌಂಡ್ ಆಫ್ ಎಲ್ಲಿವರೆಗೂ ಮಾಡೋಣ ನಾವು? ಅಪ್ ಟು 3 ಡಿಜಿಟ್ಸ್ವರೆಗೂ. ಸೊ ಅದಕ್ಕಿಂತ ಮುಂಚೆ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು. ಯಾವಾಗ ನಾವು ಯಾವ ನಂಬರ್ನವರೆಗೂ ನಾವು ರೌಂಡ್ ಆಫ್ ಮಾಡಬೇಕು ಅದರ ಪಕ್ಕದಲ್ಲಿರೋ ನಂಬರ್ ಅಬ್ಸರ್ವ್ ಮಾಡಿ. ಅದೇನಾದರೂ ಗ್ರೇಟರ್ ದೆನ್ 5 ಇದ್ದರೆ ಆವಾಗ ಈ ಒಂದು ನಂಬರನ್ನು ನಾವು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಈ 4, 6 ಕಂಪೇರ್ ಮಾಡಿದಾಗ 4ಗಿಂತ 6 ಅಂದರೆ ಇದು 6 ಬಂದುಬಿಟ್ಟು ನಮಗೆ 5ಗಿಂತ ಜಾಸ್ತಿ ಇರೋದ್ರಿಂದ ಈ ನಂಬರನ್ನು ಒಂದು ಇನ್ಕ್ರೀಸ್ ಮಾಡಿದಾಗ ರೌಂಡ್ ಆಫ್ ನಂಬರ್ ಬಂದುಬಿಟ್ಟು 2.75 ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿರ್ತಕ್ಕಂತಹ 2.743. ಸೊ ಅಪ್ ಟು 3ವರೆಗೂ ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಮಾಡಬೇಕಾಗಿರೋ ನಂಬರ್ ಪಕ್ಕದಲ್ಲಿರ್ತಕ್ಕಂಥ ನಂಬರು ಈ 5ಗಿಂತ ಕಡಿಮೆ ಇದೆ. ಸೊ 5ಗಿಂತ ಕಡಿಮೆ ಇದೆ ಅಂತಂದರೆ ಈ ನಂಬರ್ ಎಷ್ಟಿರುತ್ತೆ ಅಷ್ಟಕ್ಕೆ ನಾವು ರೌಂಡ್ ಆಫ್ ಮಾಡಬೇಕಾಗುತ್ತೆ. ಸೊ ರೌಂಡ್ ಆಫ್ ಮಾಡಿದ್ರೆ ಸಿಗುವಂಥ ನಂಬರು 2.74. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, 2.745. ಈ 4ನ ಪಕ್ಕದಲ್ಲಿರ್ತಕ್ಕಂತಹ ನಂಬರ್ 5. ಸೊ ಹಾಗಿದ್ರೆ ನಾವು ಎಲ್ಲಿವರೆಗೂ ನಾವು ರೌಂಡ್ ಆಫ್ ಮಾಡಬೇಕು? ಅಪ್ ಟು 3ವರೆಗೂ. ಅಪ್ ಟು 3 ಅಂತಂದರೆ ಈ ನಂಬರ್ನ ಪಕ್ಕದಲ್ಲಿರೋ ನಂಬರು 5 ಇದೆ. ಸೊ ಪ್ರಿಸೀಡಿಂಗ್ ನಂಬರ್ ಈಸ್ 5. ಸೊ ಈ 5ನ ಪಕ್ಕದಲ್ಲಿ ಇಫ್ ಇನ್ ಕೇಸ್ ಏನಾದರೂ ನಮಗೆ ಈವನ್ ನಂಬರ್ ಬಂದರೆ ಅದನ್ನು ಏನೂ ಚೇಂಜ್ ಮಾಡಬಾರ್ದು. ಅದು ಹೇಗಿದೆ ನಂಬರು ಹಾಗೆ ಬರೀಬೇಕು. ಅದೇ ನಮಗೆ ರೌಂಡ್ ಆಫ್ ನಂಬರ್ ಆಗುತ್ತೆ. 2.74 ಯಾವಾಗ ಈವನ್ ಇರುವಾಗ ಡಸ್ ನಾಟ್ ಚೇಂಜ್. ಅದೇ ನಮಗೆ ಆಡ್ ನಂಬರ್ ಬಂದರೆ ಇಲ್ಲಿದೆ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನೋಡಿ 2.735. ಸೊ ಇದು ಕೂಡ ಸೇಮ್ ಪ್ರಿಸೀಡಿಂಗ್ ನಂಬರ್. ಸೊ ಎಕ್ಸಾಕ್ಟ್ 5 ಇದೆ. ಈ 5ನ ಪಕ್ಕದಲ್ಲಿ ಆಡ್ ನಂಬರ್ ಇದೆ. ಆಡ್ ನಂಬರ್ ಇದ್ದರೆ ಇನ್ಕ್ರೀಸ್ಡ್ ಬೈ 1. ಸೊ ಒಂದು ನಂಬರ್ ನಮಗೆ ಇನ್ಕ್ರೀಸ್ ಆಗುತ್ತೆ. ಸೊ ರೌಂಡ್ ಆಫ್ ನಂಬರ್ ಬಂದುಬಿಟ್ಟು 2.7. ಸೊ ಆಡ್ ನಂಬರ್ ಇರೋದ್ರಿಂದ ಇದು 4 ಆಗುತ್ತೆ. ರಿಮೆಂಬರ್ ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು, ಈವನ್ ನಂಬರ್ ಬಂದರೆ ಡಸ್ ನಾಟ್ ಚೇಂಜ್. ಆಡ್ ನಂಬರ್ ಬಂದರೆ ಮಾತ್ರ ನಾವು ಈ ನಂಬರನ್ನು ಚೇಂಜ್ ಮಾಡಬೇಕು. ದಿಸ್ ಈಸ್ ಆಲ್ ಅಬೌಟ್ ರೌಂಡ್ ಆಫ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್.